ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣದ ನಡುವಿನ ಆ ಸಮರ ಮುಂದುವರೆದಿದೆ. ಹಾಗಾಗಿ ನಿನ್ನೆ ವಿಜೇಂದ್ರ ಅವ್ರಿಗೆ ಒಂದು ರೀತಿ ಪರೀಕ್ಷೆ ಇತ್ತು, ಟೆಸ್ಟು. ನಮ್ಮ ಪರವಾಗಿ ಯಾರಿದ್ದಾರೆ, ನನ್ನ ಬಲ ಎಷ್ಟಿದೆ, ಸಾಮರ್ಥ್ಯ ಏನಿದೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ. ಹಾಗಾಗಿ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಶಾಸಕರು ಹಾಗೆ ಮಾಜಿ ಸಚಿವರುಗಳು ಹಾಲಿ ಎಲ್ರಿಗೂ ಆಹ್ವಾನವನ್ನು ಕೊಟ್ಟಿದ್ದರು. ಬಟ್ ಬಹುತೇಕವಾಗಿ ಬಂಡಾಯ ಬಣದ ಯಾವೊಬ್ಬ ನಾಯಕರು ಕೂಡ ನಿನ್ನೆಯ ಸಭೆಗೆ ಹಾಜರಾಗಿಲ್ಲ. ಯಡಿಯೂರಪ್ಪನವರು, ಸದಾನಂದ ಗೌಡರು, ಛಲವಾದಿ ನಾರಾಯಣಸ್ವಾಮಿ, ಅಶೋಕು ಎಲ್ಲ ಅವರವ್ರ ನಾಯಕರು ಭಾಗಿಯಾಗಿದ್ದರು. ಕುಮಾರ್ ಬಂಗಾರಪ್ಪ ಆಗಲಿ, ಪ್ರತಾಪ್ ಸಿಂಹ ಆಗಲಿ, ಮಾಧುಸ್ವಾಮಿ, ಜೊತೆಗೆ ಕೆಲವೊಂದಿಷ್ಟು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಂಥವರು ಲಿಂಬಾವಳಿ ಯಾರು ನಿನ್ನೆಯ ಸಭೆಗೆ ಹಾಜರಾಗಿಲ್ಲ. ಅಂದರೆ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ, ನಾವು ವಿಜೇಂದ್ರ ಬಣದ ವಿರುದ್ಧ ಇರುವಂತಹ ತಂಡದವರು ಅಂತೇಳಿ. ನಿನ್ನೆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅಂತ ಹೇಳಿದ್ರೆ, ಈ ಬಂಡಾಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದಕ್ಕೆ ಹೈಕಮಾಂಡ್ ಇದೆ, ಎಲ್ಲವನ್ನು ಅವರೇ ನೋಡ್ಕೊಳ್ತಾರೆ ಅಂತ ಯಡಿಯೂರಪ್ಪನವರು ಕೂಡ ಬಹಳ ಖಡಕ್ಕಾಗಿ ಯತ್ನಾಳ್ ಅವರಿಗೆ ಕೌಂಟರನ್ನು ಕೊಟ್ಟರು. ವಿಜೇಂದ್ರ ಕೂಡ ಹೇಳ್ತಾ ಇದ್ದಾರೆ, ಸಮಜಾಯಿಷಿ ಕೊಡ್ತಾ ಇದ್ದಾರೆ ಅವರು. ಅಂದರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆಗೆ ಚರ್ಚೆ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ, ಬಲವರ್ಧನೆ ಮಾಡಲಿಕ್ಕೆ ನಾವು ಚರ್ಚೆನ ಮಾಡಿದ್ದೇವೆ ಅಂತೇಳಿ. ಆದರೆ ಇಲ್ಲಿ ನೋಡಿ, 100ಕ್ಕಿಂತ ಹೆಚ್ಚು ಮಾಜಿ ಶಾಸಕರು ಬಂದಿದ್ದರು. ಅಂದರೆ ಅಲ್ಲಿ ಸೋತಂಥವರು ಇದ್ದರು, ಗೆದ್ದಂಥವರು ಇದ್ದರು. ನಾವೆಲ್ಲರೂ ಕೂಡ ವಿಜೇಂದ್ರ ಜೊತೆಗೆ ಒಟ್ಟಿಗೆ ನಿಲ್ತೀವಿ ಅನ್ನುವಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಮುಟ್ಟಿಸ್ಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡಿದ್ರು. ಯಡಿಯೂರಪ್ಪನವರು ಕೂಡ ಇನ್ಮೇಲೆ ಫೀಲ್ಡಿಗೆ ಇಳಿತಾರಂತೆ, ರಾಜ್ಯ ಪ್ರವಾಸ ಮಾಡ್ತಾರಂತೆ, ಸಂಘಟನೆ ಮಾಡ್ತಾರೆ, ಯಾವುದೇ ಸಮಾವೇಶವನ್ನು ಮಾಡೋದಿಲ್ಲ, ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಒಂದು ರೀತಿ ಕಾರ್ಯಕ್ರಮದ ಮೂಲಕ ಮುಂದಿನ ಚುನಾವಣೆಗಳಿಗೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಸಜ್ಜಾಗೋಕ್ಕೆ ಈಗ ರೆಡಿ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ ಆ್ಯಂಡ್ ಟೀಮ್ ಅವರು ಕೂಡ ಕೊತ್ತ ಕುದೀತಾ ಇದ್ದಾರೆ, ಅವ್ರದ್ದೇ ಆದಂಥ ಸ್ಟ್ರಾಟಜಿಗಳನ್ನು ಹೆಣಿತಾ ಇದ್ದಾರೆ. ವಿಜೇಂದ್ರ ಆ್ಯಂಡ್ ಟೀಮ್ಗೆ ಮತ್ತಷ್ಟು ಟಕ್ಕರ್ ಕೊಡಬೇಕು ಅಂಥೇಳಿ, ಪೈಪೋಟಿ ನೀಡಬೇಕು ಅಂಥೇಳಿ. ಆದರೆ ಈಗ ವಿಜೇಂದ್ರ ಅವರ ಕೈ ಬಲಪಡಿಸುವಂಥ ನಿಟ್ಟಿನಲ್ಲಿ ಬಹುತೇಕವಾಗಿ ಎಲ್ಲ ನಾಯಕರು ಒಗ್ಗಟ್ಟಿನಲ್ಲಿ ನಿಂತಿದ್ದಾರೆ. ನಿನ್ನೆ ಸ್ಪಷ್ಟವಾದಂತಹ ಸಂದೇಶ ಬಂದಿದೆ. ಅಂದರೆ ಯತ್ನಾಳ್ ಟೀಮ್ಗೆ ಒಂದು ಸಂದೇಶವನ್ನು ಕೊಡೋದಿತ್ತು, ಅದೀಗ ವಿಜೇಂದ್ರ ಅವ್ರ ಕಡೆಯಿಂದ ನಡೆದಿದೆ.